ಕಾಗವಾಡ ಶಾಸಕ ರಾಜು ಕಾಗೆ ಅವರ ಎದುರೇ ಮಾಧ್ಯಮದ ಪ್ರತಿನಿಧಿಗಳನ್ನ ಮನೆ ಹೊಕ್ಕು ಹೊಡೆಯುತ್ತೇನೆ ಅಂತ ಬೆದರಿಕೆ ಹಾಕಿರುವ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಅಥಣಿ ಹಾಗೂ ಕಾಗವಾಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ಕಾಗವಾಡ ತಾಲೂಕು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಕಾಗವಾಡ ತಹಸೀಲ್ದಾರ್ ಎಂಬಿ ಇಂಗಳೆ, ಕಾಗವಾಡ ಪಿಎಸ್ಐ ಎಂಬಿ ಬಿರಾದಾರ ಮತ್ತು ಅಥಣಿ ಪಿಎಸ್ಐ ಶಿವನಂದ್ ಕಾರಜೋಳ ಅವರಿಗೆ ಮನವಿ ಸಲ್ಲಿಸಿ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸಮಯ ಹಿರಿಯ ಪತ್ರಕರ್ತರಾದ ಸುಕುಮಾರ್ ಬನ್ನೂರೆ, ಅಣ್ಣಾ ಸಾಹೇಬ್ ತೆಲಸಂಗ ಮತ್ತು ಸಿದ್ದಯ್ಯ ಹಿರೇಮಠ ಮಾತನಾಡಿ, ಪತ್ರಕರ್ತರು ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದು ನೈಜ ಸುದ್ದಿಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಪತ್ರಕರ್ತರಿಗೆ ಈಗ ರಕ್ಷಣೆ ಇಲ್ಲದಂತಾಗಿದೆ. ನಿನ್ನೆ ಅಥಣಿ ತಾಲೂಕಿನ ಬೇವನೂರು ಗ್ರಾಮದ ಜಾತ್ರೆಯಲ್ಲಿ ಮೊಳೆ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಚುರ್ಮುಲೆ ಶಾಸಕ ರಾಜು ಕಾಗೆ ಅವರ ಸಮ್ಮುಖದಲ್ಲೇ ಮಾಧ್ಯಮದವರನ್ನ ಮನೆ ಹೊಕ್ಕು ಕೈಕಾಲು ಮುರಿಯುವುದಾಗಿ ಧಮಕಿ ಹಾಕಿದ್ದಾನೆ. ಕೂಡಲೇ ಆತನನ್ನು ಬಂಧಿಸಿ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಈ ರೀತಿಯ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿಯೇ ಘಟನೆ ನಡೆದಿದ್ದು ಸಾರ್ವಜನಿಕ ವಲಯದಲ್ಲಿ ಶಾಸಕರ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇದನ್ನು ಎಚ್ಚೆತ್ತುಕೊಂಡ ಶಾಸಕರು ಮಾಧ್ಯಮದವರ ಕ್ಷಮೆ ಕೇಳಿದ್ದು ಆತನಿಗೂ ಮತ್ತು ನಮಗೆ ಯಾವುದೇ ಸಂಬಂಧವಿಲ್ಲ ಅಂತ ಜಾರಿಕೊಂಡಿದ್ದಾರೆ. ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ಸುರೇಶ್ ಕಾಗಲಿ, ಸಚಿನ್ ಕಾಂಬ್ಳೆ, ವಿಜಯ್ ಮಹಾಂತೆ, ಶರ್ಕೇರಿ, ಚೆನ್ನಯ್ಯ ಇಟ್ನಾಳ್ ಮಠ, ವಿಜಯ್ ಕುಮಾರ್ ಹಡಹಳ್ಳಿ, ರಾಜು ಗಾಲಿ, ಶಿವಕುಮಾರ್ ಅಪ್ರಾಜ, ಅಜಿತ್ ಕಾಂಬ್ಳೆ, ಯಾಸಿನ್ ಜಾರೆ, ಸತೀಶ್ ಕೋಳಿ, ಜಬ್ಬಾರ್ ಚಿಂಚಲಿ, ರಮೇಶ್ ಪಾದವಡಗಿ, ರಾಕೇಶ್ ಮೈಗೂರ, ವೆಂಕಟೇಶ್ ದೇಶಪಾಂಡೆ, ಬಸವರಾಜ್ ತಾರ್ದಾಳೆ, ಸಂಜಯ್ ಕೌಲಗಿ, ಮುರುಗೇಶ್ ಗಸ್ತಿ, ಅಮರ ಕಾಂಬ್ಳೆ, ರಾಜು ಚೌಕಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.